ಹಲೋ ಎವ್ರಿ ಒನ್, ವೆಲ್ಕಮ್ ಟು ದ ಗ್ಲೋ ಕೋಡ್. ಇವತ್ತು ಶುರು ಮಾಡ್ತಾ ಇದ್ದೀವಿ ಮೇಕಪ್ ಸೆಷನ್ ವಿತ್ ಯರ್ ಬೇಸಿಕ್ ಪ್ರಾಡಕ್ಟ್ಸ್. ಎಸ್ ಫ್ರೆಂಡ್ಸ್, ಆ್ಯಸ್ ಐ ಪ್ರಾಮಿಸ್ಡ್, ಅಗೇನ್ ಬ್ಯಾಕ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಫಸ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋಣ. ಆ್ಯಂಡ್ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೀವು ನೋಡಿದಾಗ ಮೋಸ್ಟ್ ಇಗ್ನೋರ್ಡ್ ಪಾರ್ಟ್ ಆ್ಯಂಡ್ ನಮ್ಮ ಸ್ಕಿನ್ ಕೇರನ್ನು ಇನ್ಕಂಪ್ಲೀಟ್ ಮಾಡೋದು ವೆನ್ ವಿ ಆರ್ ನಾಟ್ ಯೂಸಿಂಗ್ ಅ ಕ್ರೀಮ್ ಆನ್ ದ ನೆಕ್ ಏರಿಯಾ. ಎಸ್, ಸೊ ಯಾವುದೇ ಮೇಕಪ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಮಾಯ್ಶ್ಚರೈಸರ್ನ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಡೈರೆಕ್ಟ್ ಮೇಕಪ್ನ ಮಾಡೋದು ಬೇಕಾಗಿಲ್ಲ, ಅದು ರೂಲ್ಸ್ ಅಲ್ಲ. ಆ್ಯಂಡ್ ಇನ್ನೊಂದು ನಾನು ಇಂಪಾರ್ಟೆಂಟ್ ಸ್ಕಿನ್ ಕೇರ್ನಲ್ಲಿ ಹೇಳಿದ್ದೆ, SPF 50. ಎಸ್ ಗೈಸ್, SPF 50 ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಯುವರ್ ಮಾಯ್ಶ್ಚರೈಸರ್. ಎಸ್, ಪ್ರಾಪರಾಗಿ ನೀವು SPF 50ನ ಅಪ್ಲೈ ಮಾಡಿ ಅದನ್ನು ಬ್ಲೆಂಡ್ ಮಾಡಿ, ಅದು ಏನು ಮಾಡುತ್ತೆ, ನಿಮ್ಮ ಸ್ಕಿನ್ಗೆ ಪ್ರೊಟೆಕ್ಷನ್ನ ಕೊಡುತ್ತೆ. ನಾವು ಯೂಸ್ ಮಾಡಿರೋಂಥ ಡೇ ಕ್ರೀಮ್ ಮಾಯ್ಶ್ಚರೈಸರ್ಸ್ ಆರ್ ಗ್ರೇಟ್, ಬಟ್ UV ರೇಸಿಂದ ಪ್ರೊಟೆಕ್ಷನ್ ಸಿಗೋದು, ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಆಗೋದು, ಡಲ್ನೆಸ್ನ ಬರೋದು, ಇದು ಎಲ್ಲ ರೀಸನ್ ಇರುತ್ತೆ. ನಮ್ಮ UV ಪ್ರೊಟೆಕ್ಷನ್ ಮಾಡೋದ್ರಿಂದ ಸ್ಕಿನ್ನು ನಮ್ಮದು ತುಂಬ ಫ್ಲೋಲೆಸ್ ಆಗುತ್ತೆ. ಇವಾಗ ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ, ಟೆಂಡರ್ ಕೇರ್ ಲಿಪ್ ಬಾಮ್. ಪ್ರಾಪರ್ಲಿ ನಾವು ಮೇಕಪ್ ಮಾಡೋವಾಗ ಲಿಪ್ ಬಾಮ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೈಡ್ರೇಟೆಡ್ ಆಗಿರುತ್ತೆ ಲಿಪ್ಸು. ಎಸ್ ಗೈಸ್, ಆ್ಯಂಡ್ ಲಿಪ್ ಬಾಮನ್ನು ಯಾವತ್ತೂ ನೈಟ್ ಟೈಮಲ್ಲಿ ಯೂಸ್ ಮಾಡಿ, ರೆಗ್ಯುಲರಾಗಿ ಯೂಸ್ ಮಾಡಿ, ಬಿಕಾಸ್ ಲಿಪ್ ಸ್ಕಿನ್ ಈಸ್ ಸಮಥಿಂಗ್ ವಿಚ್ ಕ್ಯಾನ್ ನಾಟ್ ಬಿ ರೀಪ್ಲೇಸ್ಡ್. ಓಕೆ, ಸೊ ಇವಾಗ ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ ನೋಡಿ, ಲಿಪ್ ಬಾಮ್ ಜೊತೆಗೆ ನಮ್ಮ ಫೌಂಡೇಶನ್ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ ಅಥವಾ CC ಕ್ರೀಮನ್ನು ಇಟ್ಕೊಂಡಿದ್ದೀರಾ, ಎನಿಥಿಂಗ್, ನೀವು ಫಾಸ್ಟಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು. ನೋಡಿ, ಒಂದು CC ಕ್ರೀಮ್ ಇದೆ, ಮತ್ತೊಂದು ಫೌಂಡೇಶನ್ ಇದೆ. ಫೌಂಡೇಶನ್ನ ಹೇಗೆ ಚೂಸ್ ಮಾಡ್ತೀರಾ? ಅಕಾರ್ಡಿಂಗ್ ಟು ಯುವರ್ ಕಾಂಪ್ಲೆಕ್ಷನ್ ನಾವು ಚೂಸ್ ಮಾಡಬೇಕು. ನಾವು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ ಫ್ರೆಂಡ್ಸ್. ನಾವು ಹೇಗೆ ಚಿಕ್ಕ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ಮೀಟಿಂಗಿಗೆ ಹೋಗ್ತಾ ಇದ್ದೀವಿ ಅಲ್ವಾ, ಕಿಟಿಗೆ ಹೋಗ್ತಾ ಇದ್ದೀವಿ. ಸೊ ಸಿಂಪಲ್ಲಾಗಿ ಮೇಕಪ್ ನಮಗೆ ಮಾಡೋದಕ್ಕೆ ಬರಬೇಕು, ಬ್ರಷ್ ಇರಬೇಕು ಅಂತ ಖಂಡಿತ ಇಲ್ಲ. ನಿಮ್ಮ ಫಿಂಗರ್ ಟಿಪ್ಸ್ನಿಂದ ನೀವು ಪ್ರಾಪರ್ಲಿ ಬ್ಲೆಂಡ್ ಮಾಡ್ಕೊಂಡು ಹೋದರೆ ಮೇಕಪ್ಪು ಖಂಡಿತವಾಗ್ಲೂ ನೀಟಾಗಿ ಕೂಡುತ್ತೆ. ನಮಗೆ ಬ್ರಷ್ನಿಂದ ಕೆಲವೊಂದು ಸತಿ ಕಂಫರ್ಟೇಬಲ್ ಆಗಲಿಕ್ಕಿಲ್ಲ, ಸೊ ಏನೂ ಯೋಚನೆ ಇಲ್ಲ ಫ್ರೆಂಡ್ಸ್. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಜೋರಾಗಿ ಮಸಾಜ್ ಮಾಡೋದು ಬೇಕಾಗಿಲ್ಲ, ತುಂಬ ಲೈಟಾಗಿ ಮಾಡಬೇಕು. ಸ್ಕಿನ್ ಕೇರಿಗೆ ಮಾತ್ರ ಮಸಾಜ್ ಬೇಕು, ಖಂಡಿತವಾಗ್ಲೂ ಮೇಕಪ್ಗೆ ಬೇಕಾಗಿಲ್ಲ. ಇಟ್ ಈಸ್ ಜಸ್ಟ್ ಅ ಕಲರ್. ಓಕೆ, ಸೊ ಯಾವತ್ತೂ ಸ್ವಲ್ಪ ಗ್ಯಾಪನ್ನು ಕೊಡ್ತಾಯಿರಿ. ನೀವು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡೋದು ಬೇಡ. ನೀವು ನೋಡ್ತಾ ಇದ್ದೀರಾ, ಇಯರ್ಸ್ನ ಕೂಡ ನಾನು ಕವರ್ ಮಾಡ್ತಾ ಇದ್ದೀನಿ. ತುಂಬ ಸರ್ತಿ ನಾವೇನು ಮಾಡ್ತೀವಿ, ಕಿವಿಗಳನ್ನ ಬಿಟ್ಬಿಡ್ತೀವಿ, ಅದು ಅನ್ಇವನ್ ಆಗಿ ಕಾಣುತ್ತೆ. ಸೊ ಮೇಕಪ್ ಅಂದರೆ ನಮ್ಮನ್ನು ಫೇರ್ ಮಾಡೋದು ಅಂತ ಖಂಡಿತ ಅಂದ್ಕೊಳಕ್ಕೆ ಹೋಗಬೇಡಿ. ನಮ್ಮ ಇರೋ ಕಾಂಪ್ಲೆಕ್ಷನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾವು ಮೇಕಪ್ನ ಮಾಡ್ಕೊಳ್ಬೇಕು. ನಮ್ಮ ನೆಕ್ ಏರಿಯಾ ಮತ್ತು ನಮ್ಮ ಫೇಸ್ ಏರಿಯಾ ಎರಡಕ್ಕೂ ಒಂದೇ ಕಾಂಪ್ಲೆಕ್ಷನ್ ಬರೋದಕ್ಕೇ ಮೇಕಪ್ ಅಂತ ಕರೀತಾರೆ. ಸೊ ಖಂಡಿತವಾಗ್ಲೂ ಮೇಕಪ್ನಿಂದ ಫೇರ್ನೆಸ್ನ ಮಾಡೋದು ಈಸ್ ನಾಟ್ ಎಟ್ ಆಲ್ ಅ ಗುಡ್ ಐಡಿಯಾ ಗೈಸ್. ಸೊ ನಮ್ಮ ಹತ್ರ ನಾವು ಕಾಂಪ್ಯಾಕ್ಟ್ನೇ ಇಟ್ಕೊಂಡಿರ್ತೀವಿ, ಆಮೇಲೆ ಲೂಸ್ ಪೌಡರು ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ನನಗೆ ಲೂಸ್ ಪೌಡರ್ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಅದು ಬ್ಲೆಂಡ್ ಮಾಡೋದಕ್ಕೆ ಈಸಿ, ಡಸ್ಟಿಂಗ್ ಥರ ಮಾಡ್ತೀವಿ, ಬಟ್ ಅದು ತುಂಬ ಚೇಂಜಸ್ನ ಕೊಡುತ್ತೆ. ಸ್ವೆಟ್ ಗ್ಲ್ಯಾಂಡ್ಸು ಇದು ಎಲ್ಲ ಅದು ಸೋಪ್ ಮಾಡ್ಕೊಳ್ಳುತ್ತೆ. ಇವನ್ ಕಾಂಪ್ಯಾಕ್ಟ್ ಪೌಡ್ರಲ್ಲೂ ಅದೇ ಥರ ಆಗುತ್ತೆ, ಬಟ್ ಒಂದು ಸ್ವಲ್ಪ ಬೆಟರ್ ಅನಿಸುತ್ತೆ ನನಗೆ ಯಾವತ್ತೂ. ಇದು ವೈಟ್ ಅನಿಸೋದಿಲ್ಲ, ಆಮೇಲೆ ನ್ಯಾಚುರಲ್ ಲುಕ್ಕನ್ನು ಕೊಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ. ನಮ್ಮ ಫೌಂಡೇಶನ್ನು ಸಫಿಷಿಯೆಂಟ್ ಆಗಿರುತ್ತೆ ಟು ಲುಕ್ ಬೆಟರ್ ಅಲ್ವಾ. ಸೊ ನೋಡಿ, ಇಯರ್ಸ್ನ ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸುಮಾರು ಜನ ಮಾಡಿರ್ತಾರೆ. ಓವರಾಲ್ ನೀವು ಆಮೇಲೆ ಕನ್ನಡಿಲಿ ನೋಡಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ಪ್ರಾಪರಾಗಿ ಬಟ್ ಪೌಡರ್ ಬ್ರಷ್ನ ಮಾತ್ರ ನಾನು ತುಂಬ ಪ್ರಿಸೈಸ್ಲಿ ಜನರಿಗೆ ಹೇಳ್ತೀನಿ ಯೂಸ್ ಮಾಡಿ ಅಂತ. ಆವಾಗ ನಿಮಗೆ ಪಫ್ಗಿಂತನೂ ಇದು ಸ್ವಲ್ಪ ಈಸಿ ಆಗುತ್ತೆ ಬ್ಲೆಂಡ್ ಮಾಡೋದು. ನೆಕ್ಸ್ಟ್ ಪ್ರಾಡಕ್ಟ್ ಏನು? ಎಸ್, ನಾನು ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಬ್ಲೂ ಕಲರ್ ಐಲೈನರ್ನ ಆರ್ಡರ್ ಮಾಡಿದ್ದೆ. ವೆರಿ ಸ್ಮೂತ್, ಬೆಸ್ಟ್ ಟು ಅಪ್ಲೈ. ಆಮೇಲೆ ಎಸ್ ಗೈಸ್, ಯಾವತ್ತೂ ಮೇಕಪ್ ಕಂಪ್ಲೀಟ್ ಆಗೋದು ಒಂದು ಪ್ರಾಪರ್ ಐಲೈನರ್ನಿಂದ. ಥಿಕ್ ಐಲೈನರ್ ಹಚ್ಕೊಳ್ಳೋಕೆ ಇಷ್ಟಪಡ್ತೀರಾ, ಥಿನ್ ಲೈನ್, ಅದು ನಿಮಗೆ ಬಿಟ್ಟಿದ್ದು. ಬಟ್ ಒಂದು ಮೇಕಪ್ ನಾವು ಮಾಡಬೇಕು ಬೇಸಿಕ್ ಅಂದರೆ ನಿಮ್ಮ ಹತ್ರ ನಿಮ್ಮದು ಮಾಯ್ಶ್ಚರೈಸರ್ ಅಂತೂ ಇದ್ದೇ ಇರುತ್ತೆ, ಒಂದು ಕಾಂಪ್ಯಾಕ್ಟ್ ಪೌಡರು, ಒಂದು ಐಲೈನರು, ಮಸ್ಕರಾ, ಲಿಪ್ಸ್ಟಿಕ್ ಗೈಸ್, ಇಷ್ಟಂತೂ ಬೇಕೇ ಬೇಕು. ಕಣ್ಣನ್ನು ಎಂಟಿ ಬಿಡೋದಕ್ಕೆ ಹೋಗಬೇಡಿ. ಒಂದು ಒಳ್ಳೆ ಡ್ರೆಸ್ನ ನಾವು ಹಾಕ್ಕೊಂಡಾಗ ಅದನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂದರೆ ಐ ಮೇಕಪ್ ಈಸ್ ನೀಡೆಡ್ ಫ್ರೆಂಡ್ಸ್.
ಐಲೈನರ್ ಹಚ್ಚೋದಕ್ಕೆ ಬರ್ತಾ ಇಲ್ಲ ನನಗೆ, ಬರೋದಿಲ್ಲ ಅಂದರೆ ಯೋಚನೆ ಮಾಡಬೇಡಿ. 2-3 ದಿನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಯು ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಈಸ್ ಅ ಮಸ್ಕರ. ಇದ್ರ ಬಗ್ಗೆಯೂ ಸುಮಾರು ಮಿತ್ಗಳನ್ನ ನಾನು ಕೇಳಿದ್ದೀನಿ. ನಾನು ಒರಿಫ್ಲೇಮ್ ಜೊಡಾನಿಗೋಲ್ಡ್ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಅಲ್ಲಾಡಿಸಿ ನೋಡ್ತಾ ಇದ್ದೀನಿ, ಒಂದು ಡ್ರಾಪು ಬರ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ಎ ವ್ಯಾಕ್ಸ್ ಬೇಸ್ಡ್ ಮಸ್ಕರ. ಗ್ರೇಟ್ ಫಾರ್ ಹೈಜೀನ್, ಗ್ರೇಟ್ ಫಾರ್ ಅಪ್ಲಿಕೇಶನ್. ನೀವು ಕಣ್ಣು ಮುಚ್ಚಿ ಅದನ್ನು ಡ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಅಪ್ಲೈ ಆ್ಯಂಡ್ ಲೀವ್ ಇಟ್. ಓಕೆ, ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಮೆನಿ ಪೀಪಲ್ ಅಪ್ಲೈ ಆನ್ ದಿ ಮೇಲ್ಗಡೆ ಇರೋ ಇದಕ್ಕೆ ಐ ಲ್ಯಾಶಸ್ಗೆ ಯೂಸ್ ಮಾಡ್ತಾರೆ. ಬಟ್ ಐ ಲವ್ ಟು ಅಪ್ಲೈ ಆನ್ ದಿ ಡೌನ್ ಆಲ್ಸೋ. ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ರೀಸನ್ ಈಸ್ ಸಿಂಪಲ್, ಒಂದು ಸ್ವಲ್ಪ ಅದು ಕೆಳಗಡೆ ಟಚ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನೋ ವರಿ ಗೈಸ್, ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು ಒಳ್ಳೆ ಮಸ್ಕರಾನ ಯೂಸ್ ಮಾಡಬಹುದು. ಓಕೆ, ಸೊ ಯಾಕೆ ಈ ಮಸ್ಕರ ಬೇಕು ಅಂದರೆ ನಮ್ಮ ಕಣ್ಮೇಲೆ ಸ್ವಲ್ಪ ಇದು ಪೌಡರೆಲ್ಲ ಬಿದ್ದಿರುತ್ತೆ ಅಂತ. ನಾನು ಹೇಳ್ದಂಗೆ ಲಾಸ್ಟಲ್ಲಿ ನಾನು ನನ್ನ ಲಿಪ್ ಬಾಮನ್ನು ರಿಮೂವ್ ಮಾಡ್ತಾಯಿದ್ದೀನಿ. ತುಂಬ ಗ್ರೀಸಿ ಮಾಯ್ಶ್ಚರ್ ಇರೋದ್ರ ಮೇಲೆ ನೀವು ಲಿಪ್ಸ್ಟಿಕ್ ಹಾಕಿದ್ರೆ ಅದು ಒಂಥರ ಶೈನಿ ಆಗುತ್ತೆ, ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ಲಿಪ್ ಬಾಮನ್ನು ಕ್ಲೀನ್ ಮಾಡಿ ಐ ಪ್ರಿಫರ್ ಟು ಯೂಸ್ ಡಾರ್ಕ್ ಲಿಪ್ಸ್ಟಿಕ್ಸ್ ವೆನ್ ಐ ಗೋ ಟು ದ ಫಂಕ್ಷನ್. ಆ್ಯಂಡ್ ನನ್ನ ಡ್ರೆಸ್ ಕೂಡ ಡಾರ್ಕ್ ಆಗಿದೆ, ಸೊ ನಾನು ಡಾರ್ಕ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಲಿಪ್ ಬಾಮ್ನ ಯಾರು ಯೂಸ್ ಮಾಡ್ತಾರೆ ಅವ್ರ ಲಿಪ್ಸಲ್ಲಿ ಕ್ರ್ಯಾಕ್ಸು ಕಮ್ಮಿ ಆಗುತ್ತೆ, ಮತ್ತು ಅದು ನಿಮ್ಮ ಲಿಪ್ಸ್ಗೆ ಕೂಡ ಒಳ್ಳೆ ಒಂದು ಶೇಪ್ ಮತ್ತು ಹೈಡ್ರೇಷನ್ನ ಕೊಟ್ಟಿರುತ್ತೆ. ಸೊ ಎನಿ ಲಿಪ್ಸ್ಟಿಕ್ ಮ್ಯಾಟಿ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನೀವು ಗ್ಲಾಸಿ ಯೂಸ್ ಮಾಡ್ತೀರಾ, ಡಸ್ ನಾಟ್ ಮ್ಯಾಟರ್, ಅದು ನಿಮಗೆ ಚೆನ್ನಾಗಿ ಫಿಟ್ ಆಗುತ್ತೆ. ಸೊ ಲಿಪ್ಸ್ಟಿಕ್ ಈಸ್ ಮ್ಯಾಂಡೇಟ್ರಿ ಆ್ಯಂಡ್ ಐ ಲವ್ ಟು ಅಪ್ಲೈ ದಿಸ್ ಲಿಪ್ಸ್ಟಿಕ್ಸ್. ನೆಕ್ಸ್ಟ್ ಪ್ರಾಡಕ್ಟ್, ಇವಾಗ ನಾವು ಯಾವತ್ತೂ ಮತ್ತೊಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್, ಯಾವತ್ತೂ ಫಸ್ಟು ಐ ಮೇಕಪ್ನ ಮಾಡ್ಕೊಳ್ಳಿ, ಆಮೇಲೆ ಲಿಪ್ ಮೇಕಪ್ನ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ನಾವು ಕೈ ಹಚ್ತಾ ಇರುವಾಗ ಮೇ ಬಿ ನಿಮ್ಮ ಲಿಪ್ಸ್ಗೆ ಕೈ ಹತ್ತಿ ಆ ಕಡೆ ಈ ಕಡೆ ಹತ್ತೋದು ಬೇಡ ಅಂತ. ಓಕೆ, ಸೊ ದ್ಯಾಟ್ ಈಸ್ ದ ರೀಸನ್. ಎಸ್, ಐ ಆಮ್ ಡನ್ ವಿತ್ ಮೈ ಮೇಕಪ್. ಬಟ್ ಎಸ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಇನ್ನೊಂದು ಪ್ರಾಡಕ್ಟನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ದ್ಯಾಟ್ ಈಸ್ ಮೇಕಪ್ ಪ್ರೋ ಮಿಸ್ಟ್. ನೀವು ಮಾಡಿರೋ ಅಂಥ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಇರಬೇಕು, ಸ್ವೆಟ್ ಬರದೇ ಇರೋ ಹಾಗೆ, ನಿಮಗೆ ಲಾಂಗ್ ಲಾಸ್ಟಿಂಗ್ ಫ್ರೆಶ್ನೆಸ್ ಬೇಕು ಅಂದರೆ ಎಲ್ಲ ಮೇಕಪ್ ಕಂಪ್ಲೀಟ್ ಆದಮೇಲೆ ಈ ಥರ ಸ್ಪ್ರೇನ ಮಾಡಿಕೊಂಡು ಲೀವ್ ಇಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಯು ಕ್ಯಾನ್ ಸಿ, ನೀವು ಟಯರ್ಡ್ ಆದರೂ ನಿಮ್ಮ ಫೇಸ್ ಟಯರ್ಡ್ ಆಗೋದಿಲ್ಲ, ಗ್ಲೋಯಿಂಗ್ ಇರುತ್ತೆ, ಫ್ರೆಶ್ ಇರುತ್ತೆ. ಐ ಹೋಪ್ ಯು ಲೈಕ್ಡ್ ಇಟ್.